ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ಬಿಡ್ಬೇಡ ಸುಬ್ಬು, ಇವ್ನನ್ನ ಮಾತ್ರ ಬಿಡ್ಬೇಡ ಸುಬ್ಬು. ನೋಡ್ರ ನನ್ನನ್ನು ಬಿಡಬಾರ್ದಂತೆ. ಸುಬ್ಬು ಬಾಪ. ಮೇಡಮ್, ಸುಬ್ಬು ಕತೆ ಮುಗೀತು ಮೇಡಮ್. ಇನ್ ಸುಬ್ಬು ಎದ್ದು ಇವ್ರನ್ನ ನೋಡ್ದು ನಿಮ್ಮನ್ನ ಕಾಪಾಡೋದು ಸುಳ್ಳು ಮೇಡಮ್. ಏನ್ ಮೇಡಮ್, ಏನದ ಹೇಳಿ ಸುಬ್ಬುನ ಸಾಯೋ ಹಾಗೆ ಮಾಡ್ಬಿಟ್ರಲ್ಲ ಮೇಡಮ್. ನಿನ್ನ ಮುಟ್ಟಿದ್ದೇ ಮಹಾ ಅಪರಾಧ, ಅದಕ್ಕೋಸ್ಕರ ನನಗೆ ಶಿಕ್ಷೆ ಕೊಡಬೇಕು ಅಂತ ಇವನು ಅವತಾರ ಎತ್ತದ ಅಲ್ವಾ? ಅಲ್ಲ ಶ್ರಾವಣಿ, ನಿನ್ನ ಮುಟ್ಟಿದ್ದಕ್ಕೆ ಅಷ್ಟೊಂದೆಲ್ಲ ಹಾರಾಡಿ ಹೋರಾಡಿ ನನ್ನ ಮೇಲೆ ಕೈ ಮಾಡಿದ್ನಲ್ಲ, ಇವತ್ತು ನಾನು ನಿಂಗೇನು ಮಾಡ್ತೀನಿ ಅಂತ ಗೊತ್ತಾದ್ರೆ ಅವನ ರೋಷ ಉಕ್ಕಿ ಹರಿದು ನನ್ನೇ ಕೊಂದ್ಬಿಡ್ತಾನ. ಶ್ರಾವಣಿ, ಅದೆಲ್ಲ ಸಾಧ್ಯನೇ ಇಲ್ವಲ್ಲ. ಅವನು ನನ್ನ ಕೊಲ್ಬೇಕು ಅಂದ್ರೆ ಅವನು ಬದುಕಿರ್ಬೇಕು. ಇವಾಗ ನೀನೇ ಹೇಳು ಶ್ರಾವಣಿ, ನಿನ್ನ ಮುಟ್ಟಿ ಅವನ್ನ ಚಟ್ಟಕ್ಕೆ ಕತ್ತಿಸ್ಲ, ಅಥವಾ ಅವನಿಗೆ ನಾಲ್ಕು ತಟ್ಟಿ ಆಮೇಲೆ ಬಂದು ನಿನ್ ಮುಟ್ಲ? ಕೂಗ್ಬೇಡ ಡಾರ್ಲಿಂಗ್, ಕೂಗ್ಬೇಡ. ಇವತ್ತು ನೀನು ಎಷ್ಟೇ ಅರ್ಚಾಡಿ ಕೂಗಾಡಿದ್ರು ನನ್ನ ಬಲೆಗೆ ಸಿಕ್ಕಾಕೊಂಡಿರೋ ಹಕ್ಕಿ. ಈ ಮದನ್ ಯಾವತ್ತು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡೋದೇ ಇಲ್ಲ. ಅದು ಏನೇ ಆದರೂ ನಾನು ಫೇಸ್ ಮಾಡ್ತೇನೆ. ಇವತ್ತು ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋ ಅಂಥ ದಡ್ಡ ನಾನು. ನೀನು ನನ್ನ ಹೆಂಡತಿ ಅಂತೂ ಆಗಲಿಲ್ಲ, ಕಡೆ ಪಕ್ಷ ನನ್ನ ಆಸೆ ತೀರಿಸಿ ನನ್ನೊಳಾಗ್ಬೋದಲ್ಲ. ಹೇಳು ಸುಬ್ಬು, ಹೇಳು 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 ಹೇಳು. ಸಾರ್, ಇದೆಲ್ಲ ತಪ್ಪು ಸಾರ್. ಅಂದ್ರೆ ನೀವು ಸುಬ್ಬುಗೆ ಈ ಥರ ಮಾಡಿದ್ರಿಂದ ಮಿನಿಸ್ಟ್ರಿಗೆ ಏನಾರ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಸರ್? ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ? ಲೇ ಮುಚ್ಚೋ ಬಾಯಿ, ನಾನು ಎಷ್ಟು ಹೇಳ್ತೀನೋ ಅಷ್ಟನ್ನು ಮಾತ್ರ ಕೇಳ್ಕೊಂಡು ನೀನು ಬಿದ್ದಿರ್ಬೇಕು. ಈಗ ತಾನೇ ಹೇಳಿಲ್ವಾ ನಾಳೆ ದಿನ ಏನಾದರೂ ನಾನು ಫೇಸ್ ಮಾಡ್ತೀನಿ ಅಂತ? ಅಂಗೈಲಿರೋ ಅಪ್ಸರೆನ ಅಪ್ಪಿ ಮುದ್ದಾಡದೆ ಬಿಡೋನ್ ನಾನು. ಶ್ರಾವಣಿ, ಇವತ್ತು ನಿನ್ನ ಅದು ಯಾರು ಕಾಪಾಡ್ತಾರೆ ಅಂತ ನೋಡೇ ಬಿಡ್ತೀನಿ. ಬಾ ಶ್ರಾವಣಿ.
ಮಾಮ್ ಏನ್ ಮಾಡಿ ಏನಿದಲ್ಲ ಅಲ್ಲ ವೀರು ಕೇಳಿದ್ರೆ ನನ್ಗೆ ಏನು ಅಂತ ಉತ್ತರ ಕೊಡ್ಲಿ ಛೆ. ನೋಡು ನೀನ್ ಸ್ವಲ್ಪ ದಿನ ವೀರು ಕಣ್ಣಿಗೆ ಕಾಣಿಸ್ಕೋಬೇಡ ಅವ್ನು ಕೇಳೋ ಪ್ರಶ್ನೆಗೆಲ್ಲ ನನ್ಗೆ ಉತ್ತರ ಕೊಡೋಕ್ಕಾಗಲ್ಲ ಮಾಡಿ ಏನ್ ಮಾಡ್ಲಿ ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನಿಂದನಾ ನಾನೇನ್ ಮಾಡ್ದೆ ಮಾಡಿ ಹೌದು ಮಾಮ್, ನೀನು ನನ್ನ ಬಗ್ಗೆ ತುಂಬಾನೇ ಕೇರ್ಲೆಸ್ ಆಗಿ ನಡ್ಕೊಂಡೆ. ನಾನು ಏನೇ ಹೇಳಕ್ ಬಂದ್ರು ನೀನು ನನ್ನ ಮಾತನ್ನ ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಿರ್ಧಾರಗಳನ್ನ ನಾನೇ ತಗೊಂಡಿತ್ತು. ಆ ಸುಬ್ಬು ನನ್ನ ಮೇಲೆ ಕೈ ಮಾಡ್ಬಿಟ್ಟ ಮಾವ್. ತಾನು ಯಾರು ಅಂತ ನನಗೆ ಗೊತ್ತಾಗ್ದಿರೋ ಹೊಡೆದ್ಬಿಟ್ಟಮ್ಮ. ಅವನಿಗ ಶ್ರಾವಣಿ ಗಂಡ ಅಲ್ವಾ, ಸ್ವಲ್ಪ ಕೆಣ್ಕಿದ್ರು ದೊಡ್ಡ ಗಂಡಸಾಗ್ಬಿಡ್ತಾನೆ. ಅವನಿಗೆ ಪಾಠ ಕಲಿಸ್ಬೇಕು ಅಂತ ಶ್ರಾವಣಿ ಮುಂದೆನೆ ಅವನಿಗೆ ತದಕ್ಬೇಕು ಅಂತ ಅನ್ಕೊಂಡೆ. ಅದೇನಾಯ್ತು? ನೀನ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು ಮಾಡಿ. ನನಗೂ ಅದನ್ನ ನಂಬಕ್ಕಾಗ್ತಿಲ್ಲ. ಆ ಸುಬ್ಬು ನನಗೆ ಆ ರೀತಿ ಹೊಡಿತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ನನಗೆ ಮೈ ಕೈಗಾಗಿರೋ ಗಾಯಕ್ಕಿಂತ ಮನ್ಸಿಗಾಗಿರೋ ಅವಮಾನನೇ ಹೆಚ್ಚು ಮಾವು. ಹಿಂಸೆ ಆಗ್ತಿದೆ ಮಾವು. ಮತ್ತೆ ಎಲ್ಲೋ ಹೊರಗಡೆ ತಲೆ ತೋಡಕ್ಕಾಗಲ್ಲ ಅಂತ ಅನ್ನಿಸ್ತಿದೆ ಮಾಮ್. ನನಗಿಷ್ಟೆಲ್ಲ ಮಾಡಿರೋ ಅವ್ರನ್ನ ಸುಮ್ಮನೆ ಬಿಡ್ಬೇಕಾ? ಮದುವೆ ಕ್ಯಾನ್ಸಲ್ ಮಾಡಿ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡೋದು, ಇವಾಗ ನೋಡು ಈ ರೀತಿ ಹೊಡೆದು ಇಂಥ ಪರಿಸ್ಥಿತಿ ತಂದಿದ್ದಾರೆ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ನಾವು. ಇದಕ್ಕೆಲ್ಲ ಮುಖ್ಯವಾದ ಕಾರಣನೇ ಆ ಶ್ರಾವಣಿ. ಅವಳನ್ನ ಸುಮ್ಮನೆ ಬಿಡಬಾರ್ದು ಮಾವು. ಅವಳಿಗೆ ನಾವೇನೋ ಮಾಡೋದಕ್ಕಾಗದೇ ಇಲ್ವ ಮಾವು. ಏನ್ ವಿಜಯಾಂಬಿಕಾ, ಮಗನ್ಗೆ ತುಂಬಾ ಏಟಾಗಿದ್ಯಾ? ನೀನು ನಿನ್ ಮಗ ಹಾರಾಡ್ತಾ ಇದ್ರಿ, ಆದ್ರೆ ಈಗ ನಿನ್ ಮಗ ರೆಕ್ಕೆ ಮುರ್ಕೊಂಡಿರೋ ಗೂಬೆ ತರ ರೂಮಲ್ಲಿ ಕುತ್ಕೊಂಡಿದ್ದಾನೆ. ನಿನ್ ಮಗನ್ಗೆ ನನ್ ಗಂಡ ಯಾಕೆ ಅಷ್ಟೊಂದು ಹೊಡೆದಿರೋದು ಅಂತ ನಿನ್ ಮಗ ಬಂದ್ ನಿನ್ ಹತ್ರ ಹೇಳಿರ್ಬೇಕಲ್ವಾ? ಆ ವಿಷಯನ ನಾನೇನಾದ್ರೂ ಈಗ್ಲೇ ಅಪ್ಪನ ಹತ್ರ ಹೋಗಿ ಹೇಳಿದ್ರೆ ಈ ಕ್ಷಣನೇ ನಿನ್ನನ್ನ ಮತ್ತೆ ನಿನ್ ಮಗನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಸಂಸ್ಕಾರ ಇರೋ ಹೆಣ್ಣನ್ನ ಕೆಣ್ಕೋದು ತನ್ನ ಸಮಾಧಿನ ತಾನೇ ತೋಡ್ಕೊಂಡ್ ಹಾಗೆ ಅಂತ ನಿನ್ ಮಗನ್ಗೆ ಹೇಳ್ಕೊಟ್ಟಿಲ್ವಾ? ಅಪ್ಪಂಗೆ ನಿನ್ ಮೇಲೆ ಮತ್ತೆ ನಿನ್ ಮಗನ್ ಮೇಲೆ ಒಂದಿಷ್ಟು ನಂಬಿಕೆ ಇದೆ. ಆ ವಿಷಯನ ನಾನೇನಾದ್ರೂ ಅಪ್ಪನ ಹತ್ರ ಹೇಳಿದ್ರೆ ಅವ್ರಿಗೆ ನೋವಾಗುತ್ತೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಮುಚ್ಚೆ ಬಾಯ್ ಸಾಕು. ನನ್ನ ಮಗನ್ನ ಹೊಡೆದ ಮಾತ್ರಕ್ಕೆ ನೀನು ಗೆದ್ದಿಲ್ಲ. ನಿನ್ನನ್ನ ಸೋಲ್ಸಕ್ಕೆ ನನ್ನ ಹತ್ರ ಇನ್ನೂ ಬೇಕಾದಷ್ಟು ಅಸ್ತ್ರಗಳಿದೆ. ಈಗಾಗ್ಲೇ ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ನ ಹರಿದು ನಿನ್ನ ಮುಖದ ಮೇಲೆ ಬಿಸಾಕಿದ್ದೀನಿ. ಇನ್ನು ನನ್ನ ಕುಟುಂಬ ಅಂತ ಹೇಳ್ಕೊಂಡು ತಿರುಗ್ತಿರ್ತಿಯಲ್ಲ, ಆ ಬೀದಿ ಬಿಕಾರಿಗಳು ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ವಿಜಯಾಂಬಿಕಾ, ನೀನ್ ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ ಮನೆಯವ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಏನೇ ಮಾಡ್ಕೋತೀಯ ನೀನು? ಏನ್ ಮಾಡ್ಕೋತೀಯ ಹೇಳು? ಬೀದಿ ಬಿಕಾರಿಗಳೇ ಅವರು. ಶ್ರಾವಣಿ ಸುಬ್ರಹ್ಮಣ್ಯ